ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ 6 ಅಧ್ಯಾಯಗಳ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಿರಂತರವಾಗಿ ಅತ್ಯದ್ಭುತವಾಗಿ ನಮ್ಮ ಕನ್ನಡ ಜನಗಳಿಗೆ ಒಂದು ಕೊಡುಗೆಯನ್ನು ನೀಡಿದೆ. ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ನಸ ಪುನರಾವರ್ತತೆ, ಒಮ್ಮೆ ಮೋಕ್ಷವನ್ನು ಪಡೆದರೆ ಮತ್ತೆ ಜನ್ಮ ಎಂಬುದು ಇರುವುದಿಲ್ಲ ಎಂಬುದು ಅದರರ್ಥ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎಂಬ ಉಪನಿಷದ್ ವಾಕ್ಯ, ಅಂದರೆ ಈ ಜೀವಗಳನ್ನು ಸೃಷ್ಟಿಸಿ ಪರಮಾತ್ಮ ನಮ್ಮ ಹೃದ್ದೇಶದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಉಪನಿಷದ ಅರ್ಥ. ಮತ್ತು ನಮ್ಮೆಲ್ಲರಲ್ಲಿ ಕೂಡ ಇರುವಂತಹ ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ನಾವು ಏನು ಮಾಡಬೇಕು ಎಂಬ ಒಂದು ತಿಳುವಳಿಕೆ, ಒಂದು ಜಿಜ್ಞಾಸ ಇದೆಯಲ್ಲ, ಅದಕ್ಕೆ ಭಗವದ್ಗೀತಾ ಒಂದೇ ದಾರಿ ಅಂತ ಶ್ರೀಕೃಷ್ಣ ಪರಮಾತ್ಮ 3 ಮಾರ್ಗಗಳಲ್ಲಿ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಂಬ 3 ಮಾರ್ಗಗಳಲ್ಲಿ ಅತ್ಯದ್ಭುತವಾಗಿ ನಮ್ಮ ಈ ಕಲಿಯುಗದ ನಮ್ಮ ಈ ಭಕ್ತರಿಗೆ, ಸದ್ಭಕ್ತರಿಗೆ, ಆಸ್ತಿಕ ಭಕ್ತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇವತ್ತು ನಾವು 7ನೇ ಅಧ್ಯಾಯದಲ್ಲಿ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದರಲ್ಲಿ ಹೇಳ್ತಾರೆ, ಇದು ಅತ್ಯದ್ಭುತವಾದ ಅಧ್ಯಾಯ. ಇದರಲ್ಲಿ ಹೇಳ್ತಾರೆ, ನಾವೆಲ್ಲರೂ ಕೂಡ ಆ ಭಗವಂತನನ್ನು, ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದರಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ, ಅಂದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಲು, ಆ ಮುಕ್ತಿಯನ್ನು ಪಡೆಯಲು, ಆ ಮೋಕ್ಷವನ್ನು ಪಡೆಯಲು ಮನುಷ್ಯಾನಾಂ ಸಹಸ್ರೇಷು, ಅಂದರೆ ಈ ಮನುಷ್ಯರು ಸಹಸ್ರಾರು ಜನ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕಶ್ಚಿದ್ ಯತತಿ ಸಿದ್ಧಯೇ, ಇದ್ದಾರೆ, ಲಕ್ಷಾಂತರ ಜನ ಇದ್ದೀವಿ ನಾವು, ಕೋಟ್ಯಾಂತರ ಜನ ಇದ್ದೀವಿ, ಅದರಲ್ಲಿ ಒಬ್ಬನು ಮಾತ್ರ ಪ್ರಯತ್ನ ಮಾಡ್ತಾನಂತೆ. ಯತತಾಮಪಿ ಸಿದ್ಧಾನಾಂ, ಆ ಪ್ರಯತ್ನ ಮಾಡೋದರಲ್ಲಿ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನೋಡಿ, ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೂಡ ಪಾಠ ಗುರುಗಳು ಎಲ್ಲರಿಗೂ ಹೇಳ್ತಾರೆ, ಆದರೆ ಸರಿಯಾಗಿ ಮೊದಲನೇ ರ್ಯಾಂಕ್ ಬರೋದು ಒಬ್ಬನಿಗೆ ಬರುತ್ತೆ. ಯಾಕೆ? ಪಾಠ ಎಲ್ರಿಗೂ ಒಂದೇ ಸರ, ಅಂದರೆ ಸಮವಾಗೇ ಹೇಳಿದ್ದಾರೆ ಗುರುಗಳು. ಬಟ್ ಯಾಕೆ ಒಬ್ಬನೇ ಫಸ್ಟ್ ಮಾರ್ಕು ಅಥವಾ ಫಸ್ಟ್ ರ್ಯಾಂಕ್ ಬಂದಿದ್ದಾನಂದರೆ ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬನು ಗುರುಗಳ ಪಾಠವನ್ನು ತತ್ವತಃ, ಅಂದರೆ ಇರೋದು ಇದ್ದ ಹಾಗೆ ತಿಳ್ಕೊಳ್ತಾನೆ, ಇನ್ನೊಬ್ಬನಿಗೆ ಇನ್ನು ಸ್ವಲ್ಪ ಕಡಿಮೆ ಆಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಈ ಥರ ಭಗವದ್ಗೀತೆಯಲ್ಲಿ ಈ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು ಅತ್ಯದ್ಭುತವಾಗಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡಬೇಕು, ನಿತ್ಯ ಪ್ರವಚನವನ್ನು ಕೇಳಬೇಕು. ತದನುಸಾರವಾಗಿ ನಾವು ಏನು ಮೊದಲನೇ ಹೇಳಿದ್ದೀವಿ ಮುಕ್ತಿ ಮಾರ್ಗ ಅಂತ, ಮೋಕ್ಷ ಮಾರ್ಗವನ್ನು ನಾವು ಅನುಸರಿಸಲು ಸಾಧ್ಯ ಆಗುತ್ತೆ. ಅದು ಕೇವಲ ಭಗವದ್ಗೀತಾ ಅಂತ ಹೇಳಿ ಇಲ್ಲಿ ಕೂಡ 4 ವಿಧವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ನಾವು ಬೇಡ್ಕೊಳ್ತೀವಂತೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತನೋರ್ಜುನ. ಹೇ ಅರ್ಜುನ, ಈ ಭಕ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ 4 ವಿಧವಾಗಿ ಇದ್ದಾರೆ. ಯಾರು ಅಂದರೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇ ಭರತರ್ಷಭ, ಅರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ 4 ವಿಧವಾದ ಭಕ್ತರಿದ್ದಾರಂತೆ. ನೋಡಿ, ಅಂದರೆ ಏನು ಹೇಳ್ತಾರೆ ಇಲ್ಲಿ? ಆರ್ತಃ ಅಂದರೆ ಕಷ್ಟದಲ್ಲಿರುವವನು, ಕಷ್ಟದಲ್ಲಿದ್ದರೇ ದೇವರಿಗೆ ನಾವು ಅಯ್ಯ ಕಾಪಾಡಪ್ಪ ಅಂತ ಬೇಡ್ಕೊಳ್ತೀವಂತೆ, ಅವನು ಆರ್ತ ಅಂತ. ಆರ್ತೋ ಜಿಜ್ಞಾಸು, ಜಿಜ್ಞಾಸು ಅಂದರೆ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳಲು, ಅಂದರೆ ಆತ್ಮತತ್ವ ಆಗಲಿ ಯಾವುದೇ ಒಂದು ಉಪನಿಷದ್ ವಾಕ್ಯಗಳನ್ನು ತಿಳ್ಕೊಳ್ಳಬೇಕಾದ್ರೆ ಆ ಭಗವಂತನನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಕಡೆಗೆ ಹೋಗ್ತೀವಂತೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಯಾರಿಗೆ ದುಡ್ಡು ಬೇಕಾಗಿಲ್ಲ, ಧನಮೂಲಂ ಇದಂ ಜಗತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ದುಡ್ಡು ಅಂದರೆ ಹಣ ಬೇಕೇ ಬೇಕು. ಆ ಹಣ ಬೇಕು ಅಂದರೆ ಪರಮಾತ್ಮನ ಪೂಜೆ ಮಾಡ್ತೀವಿ ಅರ್ಥಕ್ಕೋಸ್ಕರ. ಆಮೇಲೆ ಜ್ಞಾನಿ, ಇದು 4ನೇದು ಜ್ಞಾನಿ ಅಂತ ಹೇಳ್ತೀವಿ. ಈ ಜ್ಞಾನಿ ಅಂದರೆ
ಕೇವಲ ಇದೆಲ್ಲ ಪ್ರಾಪಂಚಿಕ ಸುಖಗಳೆಲ್ಲ ಕೂಡ ಬಿಟ್ಬಿಟ್ಟು ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳಲು ಯಾರು ಹೊರಟಿದ್ದಾರೆ ಅವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷಗಳನ್ನು ಈ ಭಗವದ್ಗೀತೆಯಲ್ಲಿವೆ. ಅಂತಹ ಒಂದು ಅತ್ಯದ್ಭುತವಾದ ಒಂದು ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಇವತ್ತು 7ನೇ ಅಧ್ಯಾಯದ ಪ್ರಾರಂಭಕ್ಕೆ ಮುನ್ನ ಆ ಶ್ರೀ ಗುರುಗಳ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಕಲಿಯುಗದ ಪ್ರತ್ಯಕ್ಷ ದೈವ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಆ ಶ್ರೀನಿವಾಸನ ಕೃಪಾಕಟಾಕ್ಷಗಳು ನಮ್ಮೆಲ್ಲರಿಗೂ ಬೇಕು ಅಂತ ಹೇಳಿ ಈಗ ಆ ಶ್ರೀನಿವಾಸ ಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭಗವದ್ಗೀತೆ ನಾವು ಪಾರಾಯಣ ಮಾಡ್ತೀವಿ, ಪ್ರವಚನವನ್ನು ಕೇಳ್ತೀವಿ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಮೊದಲನೇದಾಗಿ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ಅಂದರೆ ನಮಗೆ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ. ತದನಂತರ ನಮ್ಮ ಸುತ್ತಮುತ್ತ ಇರುವವರು ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ನಂತರ ಭಗವದ್ಗೀತೆಯ ಕರ್ತ ಅಂದರೆ ಭಗವದ್ಗೀತೆಯನ್ನು ನಮಗೆಲ್ಲರಿಗೂ ಕೂಡ ಒಂದು ಕೊಡುಗೆಯಾಗಿ ಸದುಪದೇಶವಾಗಿ ನೀಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ.
ಕಂಸಾಂತಕಂ ಶಂಶನೀಯಂ ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ನಂತರ ಭಗವದ್ಗೀತೆಯ ಪ್ರಾರ್ಥನೆ. ನಾವೆಲ್ಲರೂ ಕೂಡ ಭಗವದ್ಗೀತಾ ಪಾರಾಯಣಕ್ಕೆ ಮೊದಲು ನಾವು ಮಾಡಲೇಬೇಕು, ಮಾಡ್ತೀವಿ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ತಜ್ಞಾನಾತ್ ಮುಚ್ಯತೇಂಜಸ. ಮುಚ್ಯತೇಂಜಸ. ಯಾವುದಕ್ಕೂ ಅಂದರೆ ಆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮುಖಾರವಿಂದದಿಂದ ಬಂದರೂ ಕೂಡ ಅದನ್ನು ಬರೆದವರು ಮಾತ್ರ ವೇದವ್ಯಾಸ ಮುನಿಗಳು ಅಂತ ಹೇಳ್ತೀವಿ, ಅಂದರೆ ಹೇಳಿರುವವರು ಅಂತ. ವ್ಯಾಸ ವಿರಚಿತ ಗಣೇಶ ಲಿಖಿತ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವ್ಯಾಸ ಮಹಾಮುನಿಗಳೇ ಇದನ್ನು ರಚನೆ ಮಾಡಿರುವುದರಿಂದ ಅವರ ಒಂದು ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಈ ಪಾರಾಯಣಕ್ಕೆ ಮುಂಚೆ ಪ್ರವಚನವನ್ನು ನಮ್ಮ ಆಚಾರ್ಯರೀಗ ನೀಡಲಿದ್ದಾರೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಪ್ರತ್ಯಕ್ಷ ದೈವನಾದ ಆ ವೆಂಕಟೇಶ್ವರ ಸ್ವಾಮಿಯ ದಿವ್ಯಾನುಗ್ರಹ ವಿಶೇಷದಿಂದ ತಿರುಮಲ ತಿರುಪತಿ ದೇವಸ್ಥಾನದವರು ಪ್ರಪಂಚ ಪ್ರಜೆಗಳೆಲ್ಲರೂ ಕೂಡ ಸುಜ್ಞಾನವಂತರಾಗಬೇಕು, ತದ್ವಾರ ಎಲ್ಲ ಸಂಪತ್ತುಗಳು ಎಲ್ಲರಿಗೂ ಸಿಗಬೇಕೆನ್ನುವ ಸದುದ್ದೇಶದಿಂದ ಗೀತಾ ಪ್ರವಚನ ಮಾಲಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಅದನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಮೂಲಕವಾಗಿ ಪ್ರಪಂಚ ಪ್ರಜೆಗಳೆಲ್ಲರೂ ಕೂಡ ಅನೇಕ ಭಾಷೆಗಳಲ್ಲಿ ಒದಗಿಸುತ್ತಿದ್ದಾರೆ. ಅದರ ಅಂಗವಾಗಿ ನಾವೀಗ ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯವಾದಂತಹ ಜ್ಞಾನ ವಿಜ್ಞಾನ ಯೋಗವನ್ನು ನಾವಿಲ್ಲಿ ಆರಂಭಿಸುತ್ತಿದ್ದೇವೆ. ಆ ಪರಮಾತ್ಮನ ಅನುಗ್ರಹ ಇಲ್ಲದಿದ್ದರೆ ಯಾವುದೂ ಸಾಧ್ಯವಿಲ್ಲ. ಅದನ್ನೇ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಆ ಪರಮಾತ್ಮನ ಅನುಗ್ರಹವಿಲ್ಲದಿದ್ದರೆ ಒಂದು ತೃಣವೂ ಕೂಡ ಅಲುಗಾಡಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಂತಹ ಸರ್ವಪ್ರೇರಕನಾದಂತಹ ಪರಮಾತ್ಮನಿಗೆ ಹಾಗೂ ಗುರುಗಳಿಗೆ ನಮಸ್ಕರಿಸಿಕೊಂಡು ನಾವೀಗ ಈ ಜ್ಞಾನ ವಿಜ್ಞಾನ ಯೋಗವನ್ನು ಪ್ರಾರಂಭಿಸೋಣ. ಮೊಟ್ಟ ಮೊದಲಿಗೆ ಈ ಅಧ್ಯಾಯದ ಸಾಂಗತ್ಯವನ್ನು ಹೇಳ್ತಾರೆ. ಈ ಅಧ್ಯಾಯವನ್ನು ಯಾಕೆ ಹೇಳಬೇಕು ಎನ್ನುವುದನ್ನು ತಾತ್ಪರ್ಯದಲ್ಲಿ ಹೇಳ್ತಾ, ಯೇಷಾತೆ ಭೀತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಎನ್ನುವ 2ನೆಯ ಅಧ್ಯಾಯದ ಒಂದು ಶ್ಲೋಕದ 2ನೆಯ ಪಾದ, 39ನೇ ಶ್ಲೋಕದ 2ನೆಯ ಪಾದ. ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಅರ್ಜುನ, ಯಾರಾದರೆ ಪರಮಾತ್ಮನ ಜ್ಞಾನವನ್ನು ಅಪೇಕ್ಷಿಸ್ತಾರೋ, ಪರಮಾತ್ಮನ ಜ್ಞಾನವೆಂದರೆ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಬೇಕಾದದ್ದೇನು ಅಂತಂದರೆ ಕಾಮಾದಿವರ್ಜನಯುಕ್ತವಾದಂತಹ ಸ್ವವಿಹಿತ ಕರ್ಮಾನುಷ್ಠಾನ. ಯಾವ ಕಾಮನೆಗಳು ಇರಬಾರ್ದು, ಯಾವ ಅಪೇಕ್ಷೆಯೂ ಇಲ್ಲದೇನೆ ತನಗೆ ವಿಹಿತವಾದಂತಹ ಕರ್ಮವನ್ನು ತಾನು ಆಚರಿಸಬೇಕು ಅಂತ ಹೇಳ್ತಾರೆ. ಈ ಕರ್ಮವು ಕೂಡ 2 ವಿಧ ಅಂತ ಹೇಳ್ತಾರೆ. ಒಂದು ನಿವೃತ್ತ ಕರ್ಮವಾದರೆ ಮತ್ತೊಂದು ನಿಷ್ಕಾಮ ಕರ್ಮ. ಇದಕ್ಕೂ ಪೂರ್ವದಲ್ಲಿ ಇದಕ್ಕೆ ಅಂಗಭೂತವಾಗಿ ನಾವು ಸಾಮಾನ್ಯವಾಗಿ ಕರ್ಮದ ಒಂದು ಪರಿಚಯವನ್ನು ಮಾಡಿಕೊಳ್ಳಬೇಕಾದರೆ ಸಕಾಮಯಿಸ್ತು ಅನಂತ ಗುಣಾ ನಿಷ್ಕಾಮಕ್ರಿಯಾ ಅಂತ ಹೇಳ್ತಾರೆ. ಅಂದರೆ ಸಕಾಮೇಭ್ಯೋ ಅಮಿತಗುಣ ಅಕಾಮಯಿಸ್ತು ಕೃತಾಕ್ರಿಯಾ ತಸ್ಮಾತ್ ಅಕಾಮಯೇವಾಲಂ ಭಜೇದ್ವಿಷ್ಣು ಸನಾತನಂ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮ ಪ್ರೀತನಾಗಬೇಕಾದರೆ ಕರ್ಮಗಳನ್ನು ಮಾಡಬೇಕು. ಈ ಕರ್ಮಗಳು 2 ವಿಧ, ಸಕಾಮ ಹಾಗೂ ನಿಷ್ಕಾಮ ಅಂಥೇಳಿ. ಅದರಲ್ಲಿ ಸಕಾಮ ಅಂತಂದರೆ ನಾವು ಯಾವುದೋ ಅಭೀಷ್ಟಗಳನ್ನು ಕ್ಷೇಮ, ಸ್ಥೈರ್ಯ ಇತ್ಯಾದಿ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ.
ಅಕಾಮ ಕರ್ಮ, ನಿಷ್ಕಾಮ ಕರ್ಮ, ಅದನ್ನೇ ನಿಷ್ಕಾಮ ಅಂತಾರೆ, ಅಕಾಮನು ಅಂತಾರೆ. ಯಾವ ಕಾಮನೆಯೂ ಇಲ್ಲದೇನೆ, ಯಾವ ಕಾಮನೆ ಇಲ್ಲದೇನೆ ಮನುಷ್ಯ ತಾನು ಕರ್ಮವನ್ನು ಮಾಡಲಾರ. ಯಾಕೆ ಅಂತಂದರೆ ಏನೊಂದು ಕರ್ಮವನ್ನು ಮಾಡಬೇಕಂದ್ರೂ ಕೂಡ ಏನೋ ಒಂದು ಅಭೀಷ್ಟ ಇಟ್ಟುಕೊಂಡೇ ಮನುಷ್ಯ ತಾನು ಮಾಡ್ತಾನೆ. ಹಾಗೆಯೇ ನಮಂದೋಪಿ ಪ್ರವರ್ತತೆ ಅಂತ ಹೇಳ್ತಾರೆ. ಅಂದರೆ 3 ವಿಧವಾದಂತಹ ಅಭೀಷ್ಟಗಳನ್ನು ಇಟ್ಟುಕೊಂಡರೆ ಅದು ನಿಷ್ಕಾಮ ಕರ್ಮವಾಗತ್ತೆ ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವು ಯಾವುವು ಅಂತಂದರೆ ಜ್ಞಾನಭಕ್ತಿ ವೈರಾಗ್ಯಗಳು. ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅಪೇಕ್ಷಿಸ್ತಾ ಮಾಡುವಂತಹ ಸ್ವವಿಹಿತ ಕರ್ಮಗಳನ್ನು ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಅಂತಹ ನಿಷ್ಕಾಮ ಕರ್ಮವನ್ನು ಎಲ್ಲರೂ ಮಾಡಲೇಬೇಕು ಅಂತ ಪರಮಾತ್ಮ ತಿಳಿಸಿದ. ಈ ನಿಷ್ಕಾಮ ಕರ್ಮ ಏನಾಗಿದೆ, ಇದು ಬಹಿರಂಗ ಸಾಧನವಾಗಿದೆ. ಆದರೆ ಇದಕ್ಕಿಂತಲೂ ಕೂಡ ಅಂತರಂಗ ಸಾಧನೆ 2 ವಿಧ, ಬಹಿರಂಗ ಸಾಧನ ಹಾಗೂ ಅಂತರಂಗ ಸಾಧನ ಅಂಥೇಳಿ. ಬಹಿರಂಗ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂತಹ ಸಾಧನೆಗಳಲ್ಲಿ ಇದನ್ನು ಬಹಿರಂಗ ಸಾಧನ ಅಂತ ಕರೆದು, ಅಂತರಂಗ ಸಾಧನ ಅಂತಂದರೆ ಆತ್ಮನು ತನ್ನ ಉದ್ಧಾರಕ್ಕಾಗಿ ತಾನು ಮಾಡುವಂತಹ ಏನು ಕರ್ಮಗಳಿರುತ್ತದೋ ಅದನ್ನು ಅಂತರಂಗ ಸಾಧನ ಅಂತ ಕರೀತಾರೆ. ಅಂತಹ ಅಂತರಂಗ ಸಾಧನವನ್ನು ತಿಳಿಸ್ತಾ ಕರ್ಮಯೋಗವನ್ನು ಪರಮಾತ್ಮ ತಮಗೆ ಉಪದೇಶ ಮಾಡ್ತಾ 5ನೇ ಅಧ್ಯಾಯವರೆಗೂ ಕೂಡ, ಅಂದರೆ 2ನೇ ಅಧ್ಯಾಯದ 39ನೇ ಶ್ಲೋಕದಿಂದ ಆರಂಭಿಸಿ 5ನೇ ಅಧ್ಯಾಯದವರೆಗೂ ಕೂಡ ಈ ಎಲ್ಲ ಸಾಧನೆಗಳನ್ನು ಪರಮಾತ್ಮ ತಾನು ವಿಸ್ತಾರವಾಗಿ ತಿಳಿಸಿದ ಮೇಲೆ 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಜ್ಞಾನ ಇದು ಅಂತರಂಗ ಸಾಧನವಾಗಿದೆ. ಅಂತರಂಗ ಸಾಧನ ರೂಪವಾದಂತಹ ಜ್ಞಾನವನ್ನು ಆ ಯೋಗ ಅಂತ ಹೇಳ್ತಾರೆ. ಈ ಯೋಗವನ್ನೇ ಧ್ಯಾನ ಅಂತ ಕರೀತಾರೆ. ಯೋಗ ಅಂದರೆ ಇಲ್ಲಿ ಉಪಾಯ ಅಂತ ಇಟ್ಕೊಳ್ಬೇಕು. ಅಂತಹ ಉಪಾಯವನ್ನು ಮನುಷ್ಯ ತಾನು ಪ್ರಯತ್ನಿಸಿ ಈ ಉಪಾಯದ್ವಾರ ಪರಮಾತ್ಮನನ್ನು ತಾನು ಹೊಂದಬೇಕು ಎನ್ನುವ ವಿಷಯವನ್ನು 6ನೇ ಅಧ್ಯಾಯವರೆಗೂ ಪರಮಾತ್ಮ ತಿಳಿಸಿ ಇವಾಗ 7ನೇ ಅಧ್ಯಾಯದಲ್ಲಿ ಹಿಂದೆ ಹೇಳಿದಂತಹ ಏನು ಧ್ಯಾನ ಇದೆಯೋ ಈ ಧ್ಯಾನ ಅಂದರೆ 6ನೇ ಅಧ್ಯಾಯದಲ್ಲಿ ತಿಳಿಸಿದವಾದಂತಹ ಪರಮಾತ್ಮನ ಧ್ಯಾನದ ಪ್ರಕಾರವನ್ನು ಹೇಗೆ ಮಾಡಬೇಕು ಮನುಷ್ಯ ಅಂತಂದರೆ ಭಕ್ತಿಪೂರ್ವಕಮೇವ ಭವೇ. ಧ್ಯಾನ ಇದು ಭಕ್ತಿಪೂರ್ವಕವಾದರೆ ಇದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ ಎನ್ನುವ ವಿಷಯವನ್ನು ಈ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಈ ಭಕ್ತಿಪೂರ್ವಕವಾಗಿರಬೇಕು ಎನ್ನುವ ವಿಷಯವನ್ನು ತಿಳಿಸ್ತಾ ಕೆಲವರು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ. ಆ ಸ್ಮರಣೆ ಮಾಡುವುದರಿಂದಲೇ ಕೆಲವರು ಮೋಕ್ಷವನ್ನು ಪಡೆದಿದ್ದಾರೆ ಎನ್ನುವ ವಿಷಯವನ್ನು ನಾವು ಕೇಳಿದ್ದೇವೆ ಮಹಾಭಾರತಾದಿಗಳಲ್ಲಿ, ಭಾಗವತಾದಿಗಳಲ್ಲಿ. ಹೇಗೆ ಅಂತಂದರೆ ದ್ವೇಷಾತ್ ಚೈದ್ಯಾದಿಯೋ ನೃಪಾಹ ಅಂತ ಹೇಳ್ತಾರೆ. ಶಿಶುಪಾಲಾದಿಗಳು ಕೂಡ, ಶಿಶುಪಾಲ ಏನು ಮಾಡಿದ, ಕೃಷ್ಣ ಪರಮಾತ್ಮ ರಾಜಸೂಯ ಯಾಗಕ್ಕೆ ಕೂತಾಗ ಪರಮಾತ್ಮನ 100 ತಪ್ಪುಗಳನ್ನು ತಾನು ತಿಳಿಸಿದ. 100 ಅಲ್ಲ 100 ಅಂತ ಹೇಳ್ತಾರೆ, ಕೆಲವು ಕಡೆ ಅನೇಕ ಅಂತ ಹೇಳ್ತಾರೆ. ಹೇಗಾಗಿದ್ದರೂ ಕೂಡ ಪರಮಾತ್ಮನ ತಪ್ಪುಗಳನ್ನು ತಿಳಿಸ್ತಾ ಮೇಲಿಂದ ಮೇಲೆ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿದ. ಅಲ್ಲಿ ಆ ಗ್ರಂಥದಲ್ಲಿ ಕೆಲವು ಗ್ರಂಥಗಳಲ್ಲಿ ಹೇಳುವ ವಿಚಾರ ಏನು ಅಂದರೆ, ಪರಮಾತ್ಮನನ್ನು ಸ್ಮರಣೆ ಮಾಡಿದ, ಹೀಗಾಗಿ ಪರಮಾತ್ಮನ ಕೈಯಿಂದ ಮರಣವನ್ನು ಹೊಂದಿ ತಾನು ಕೊನೆಗೆ ಮುಕ್ತಿಯನ್ನು ಪಡೆದ. ಹಾಗಿದ್ದರೆ ನಾವು ಕೂಡ ಪರಮಾತ್ಮನ ಸ್ಮರಣೆಯನ್ನು ಆ ವಿಧವಾಗಿ ದ್ವೇಷಪೂರ್ವಕವಾಗಿ ನಾವು ಸ್ಮರಣೆಯನ್ನು ಮಾಡಿ ನಾವು ಮೋಕ್ಷವನ್ನು ಪಡೆಯಬಹುದೇ, ಅಂದರೆ ದ್ವೇಷಪೂರ್ವಕ ಸ್ಮರಣೆಯೂ ಕೂಡ ಮುಕ್ತಿಗೆ ಕಾರಣವಾಗುತ್ತದೆಯೋ ಎನ್ನುವ ಸಂಶಯ ಎಲ್ಲರಿಗೂ ಕೂಡ ಬರಬಹುದು. ಆ ಸಂಶಯ ನಿವೃತ್ತಿಯನ್ನು ಭಾಗವತ ತಾತ್ಪರ್ಯದಲ್ಲಿ ನಿವೃತ್ತಿ ಮಾಡ್ತಾರೆ. ಹಾಗಲ್ಲ, ಶಿಶುಪಾಲಾದಿಗಳು ತಾವು ಎಷ್ಟೇ ಪರಮಾತ್ಮನನ್ನು ಅನೇಕ ಸಲ ಬೊಯ್ದರೂ ಕೂಡ, ದೂಷಣೆ ಮಾಡಿದರೂ ಕೂಡ, ಕೊನೆಗೆ ಆ ದೂಷಣ ಒಂದು ಭಾಗ ಮುಗಿದ ಮೇಲೆ ಪರಮಾತ್ಮನನ್ನು ಅವರು ಪುನಃ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಅವರು ಮುಕ್ತಿಯನ್ನು ಹೊಂದಿದರು ಎನ್ನುವ ವಿಷಯವನ್ನು ಕೇಳ್ತೇವೆ. ಅದು ಹೇಗೆ ಸಾಧ್ಯ ಅಂತಂದರೆ, ಶಿಶುಪಾಲನಲ್ಲಾಗಲಿ, ರಾವಣ ಕುಂಭಕರ್ಣಗರಲ್ಲಾಗಲಿ, ಹಿರಣ್ಯಾಕ್ಷ ಹಿರಣ್ಯಕಶಿಪರಲ್ಲಾಗಲೂ ಕೂಡ 2 ವಿಧವಾದಂತಹ ಜೀವರಿದ್ದಾರೆ ಎನ್ನುವ ವಿಷಯ ಸುಸ್ಪಷ್ಟ. ಅದು ಹೇಗೆ ಅಂತಂದರೆ, ಅವರು ಸತ್ಕರ್ಮಗಳನ್ನು ಆಚರಿಸಿದಾಗ ಅವರಲ್ಲಿರುವಂತಹ ಸಜ್ಜೀವಿ ತನ್ನ ಉನ್ನಾಹವನ್ನು ಪಡೆದು, ಅಂದರೆ ತನ್ನ ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯದಿಂದ ಅವರ ಕೈಯಿಂದ ಸತ್ಕರ್ಮಗಳನ್ನು ಮಾಡಿಸಿದ. ಅದೇ ಜೀವಿ ಯಾವಾಗಾದರೆ ಅವನಲ್ಲೇನೆ ಆ ಶರೀರದಲ್ಲಿರುವಂತಹ ದುಷ್ಟನಾದಂತಹ ಜೀವ ಯಾವಾಗ ಎಚ್ಚೆತ್ತನೋ ಅವಾಗೆ ಅವನು ದುಷ್ಟವಾದಂತಹ ಕರ್ಮಗಳನ್ನು ಆಚರಿಸಿದ. ತದ್ವಾರ ಅವರಿಬ್ಬರು ಆ ವಿಧವಾದಂತಹ ಕರ್ಮಗಳನ್ನು ಮಾಡಿದರು ಎನ್ನುವುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಶಿಶುಪಾಲಾದಿಗಳಂತೆ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡುವುದೂ ವಿಹಿತವೇ. ಹಾಗೆಯೇ ಅವರಂತೆಯೇ ನಾವು ಅಕಸ್ಮಾತ್ತು ಯಾವುದೋ ಒಂದು ಸಂದರ್ಭದಲ್ಲಿ ದೂಷಣೆ ಮಾಡಿದರೂ ಕೂಡ ಆ ದೂಷಣೆಗೆ ಅಪರಾಧವನ್ನು ಪ್ರಾಯಶ್ಚಿತ್ತವನ್ನು ಪಡೆದುಕೊಂಡು ಪರಮಾತ್ಮನಲ್ಲಿ ಕ್ಷಮೆ ಯಾಚನೆ ಮಾಡಿ ಪರಮಾತ್ಮನಲ್ಲಿ ಮತ್ತೆ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿ ಆ ವಿಧವಾದಂತಹ ನಿಂದಾದಿಗಳನ್ನು ಎಂದೂ ಕೂಡ ಮಾಡದೇನೆ ಮೋಕ್ಷವನ್ನು ಪಡೆಯಬಹುದು
ಎನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ತಿಳಿಸುವ ವಿಷಯ ಏನಂತಂದರೆ ಪರಮಾತ್ಮನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ಎನ್ನುವ ವಿಷಯವನ್ನು ತಿಳಿಸ್ತಾರೆ. ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ನೋಡಿದಾಗ ಇದರಲ್ಲಿ 3 ಭಾಗವಾಗಿ ಹೇಳ್ತಾರೆ. 1ರಿಂದ 6ನೇ ಅಧ್ಯಾಯದವರೆಗೂ ಕೂಡ ಇದು ಕರ್ಮ ವಿಚಾರ, ಅಂದರೆ ಸಾಧನ ವಿಚಾರ ಅಂಥೇಳಿ ಸಾಧನ ಯೋಗ ಅಂತ ಕರೀತಾರೆ, ಸಾಧನ ಷಟ್ಕ ಅಂತ ಕರೀತಾರೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವನ್ನು ಮಹಿಮಾ ಷಟ್ಕ, ಪರಮಾತ್ಮನ ಮಹಿಮೆಯನ್ನು ತಿಳಿಸ್ಕೊಡ್ತಾರೆ, ಅದರಿಂದಾಗಿ ಮಹಿಮಾ ಷಟ್ಕ ಅಂತ ಹೇಳ್ತಾರೆ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಕೂಡ ಸಂಗ್ರಹ ಷಟ್ಕ, ಅಂದರೆ 1ರಿಂದ 12ನೇ ಅಧ್ಯಾಯವರೆಗೂ ಹೇಳಿದಂತಹ ವಿಷಯವನ್ನು ಸಂಗ್ರಹಾತ್ಮಕವಾಗಿ ಪರಮಾತ್ಮ ನಮಗೆ ತಿಳಿಸಿಕೊಟ್ಟ ಎನ್ನುವ ವಿಷಯವನ್ನು ನಾವು ಕೇಳ್ತೇವೆ. ಅದರಲ್ಲೂ ಕೂಡ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಶ್ರೀಮದ್ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಪ್ರತಿ ದಿವಸವೂ ಕೂಡ ಪಾರಾಯಣ ಮಾಡಲೇಬೇಕು. ತತ್ರಾಪಿ ಪರಮಾತ್ಮನ ವಿಶ್ವರೂಪ ಸಂದರ್ಶನ ಯೋಗ ಹಾಗೂ ಪುರುಷೋತ್ತಮ ಯೋಗಗಳನ್ನು ಪ್ರತಿ ದಿವಸ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು ಒಂದು ವಿಚಾರವಾದರೆ, ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯದ ಕೊನೆಯ ಶ್ಲೋಕಗಳನ್ನಾದರೂ ಪಾರಾಯಣ ಮಾಡಿರಿ, ಪರಮಾತ್ಮ ಆ ಕೊನೆಯ ಶ್ಲೋಕಗಳಲ್ಲೇನೆ ಸಮಗ್ರ ವೇದದ ವಾಂಗ್ಮಯವನ್ನು ಅಲ್ಲಿ ಸೇರಿಸಿದ್ದಾನೆ ಎನ್ನುವ ವಿಷಯವನ್ನು ನಾವು ಕೇಳ್ತೇವೆ. ಹಾಗಾಗಿ ಆ ಶ್ರೀಮದ್ ಭಗವದ್ಗೀತೆಯ ದ್ವಿತೀಯ ಷಟ್ಕದ, ಅಂದರೆ 7ನೇ ಅಧ್ಯಾಯದ ಮೊದಲ ಹಂತದಲ್ಲಿ ನಾವಿಲ್ಲಿದ್ದೇವೆ. ಇಲ್ಲಿ ಒಂದು ಚಿಕ್ಕ ಪ್ರಶ್ನೆ ಬರ್ತದೆ. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಕೂಡ, ಅಂದರೆ ಇದು ವ್ಯಾಖ್ಯಾನಕಾರರು ಈ ಪ್ರಶ್ನೆಗೆ ಸುಂದರವಾದಂತಹ ಉತ್ತರವನ್ನು ನೀಡಿದ್ದಾರೆ. ಆದ್ದರಿಂದಾಗಿ ಈ ಪ್ರಶ್ನೆಯನ್ನು ನಾವಿಲ್ಲಿ ಪ್ರಸ್ತುತ ಮಾಡಿಕೊಳ್ತಾ ಇದ್ದೇವೆ. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಕೂಡ ಪರಮಾತ್ಮ ತಾನು ಸಾಧನ ವಿಚಾರವನ್ನು ಹೇಳುವಾಗ ಮಹಿಮೆಗಳನ್ನು ಹೇಳಿದನಲ್ಲ, ಅಂದಮೇಲೆ ಅದನ್ನು ಸಾಧನ ಷಟ್ಕ ಅಂತ ಹೇಗೆ ಕರಿತೀರಿ? ಮಹಿಮೆಗಳನ್ನೂ ಹೇಳಿದ, ಸಾಧನೆಯನ್ನೂ ಹೇಳಿದ, ಹೀಗಾಗಿ ಸಾಧನಾ ಮಹಿಮಾ ಷಟ್ಕ ಅಂತ ಕರಿಬಹುದಲ್ಲ ಅಂತಂದರೆ, ಅದಕ್ಕೆ ಶಾಸ್ತ್ರಕಾರರು ಈ ವಿಧವಾದಂತಹ ಉತ್ತರವನ್ನು ತಿಳಿಸ್ತಾರೆ. ಯಾವ ಭಾಗದಲ್ಲಿ ಯಾವುದನ್ನು ಪ್ರಚುರವಾಗಿ ಬಹಳವಾಗಿ ಹೇಳ್ತಾರೋ ಅದನ್ನು ಅದೇ ಹೆಸರಿನಿಂದ ಕರೆಯುವಂತಹ ಸಂಪ್ರದಾಯ ನಮ್ಮ ವಾಡಿಕೆಯಲ್ಲಿ ಇದೆ. ಉದಾಹರಣೆಗೆ ನಾವು ನೋಡಿಕೊಳ್ಳಬೇಕಂದ್ರೆ, ಹಾಲಿನಲ್ಲಿ ನೀರನ್ನು ಸೇರಿಸಿದ್ದೇವೆ. ಹಾಲಿನಲ್ಲಿ ನೀರನ್ನು ಸೇರಿಸಿದಾಗ ಹಾಲಿನಕ್ಕಿಂತ ನೀರಿನ ಅಂಶ ಜಾಸ್ತಿ ಇತ್ತು ಅಂತಂದರೆ ಅದನ್ನು ನೀರು ಅಂತ ವ್ಯವಹಾರ ಮಾಡ್ತೇವೆ. ಹಾಲಿನ ಅಂಶ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಹಾಲು ಅಂತ ವ್ಯವಹಾರ ಮಾಡ್ತೇವೆ. ಹೇಗೆಯೋ ಅಂದರೆ ಹೆಚ್ಚಿನ ಭಾಗ ಯಾವುದಿರುತ್ತದೆಯೋ ಆ ಶಬ್ದದಿಂದ ನಾವು ಆಯಾ ವಸ್ತುಗಳನ್ನು ನಾವು ಕರಿತೇವೆ. ಅದೇ ರೀತಿಯಾಗಿ ಕರ್ಮ ಮೊದಲನೇ ಷಟ್ಕ ಇದು ಸಾಧನ ವಿಚಾರವಾಗಿದ್ದರೂ ಅಲ್ಲಿ ಮಹಿಮೆಯನ್ನು ಹೇಳಿದ್ದರೂ ಕೂಡ ಪ್ರಚುರವಾಗಿ ಅಲ್ಲಿ ಸಾಧನೆ ಬಗ್ಗೆ ಹೇಳಿದ್ದಾರೆ, ಅದರಿಂದಾಗಿ ಅದನ್ನು ಸಾಧನ ಷಟ್ಕ ಅಂತ ಕರಿತೇವೆ. 2ನೆಯ ಷಟ್ಕ ಮಹಿಮಾ ವಿಚಾರ, ಇದರಲ್ಲಿ ಸಾಧನೆಯನ್ನು ಹೇಳಿದ್ದಾನೆ ಪರಮಾತ್ಮ, ಆದರೆ ಹೆಚ್ಚಿನ ಭಾಗ ಮಾಹಾತ್ಮ್ಯವನ್ನು ತಿಳಿಸಿದ್ದಾನೆ, ಆದ್ದರಿಂದಾಗಿ ನಾವಿಲ್ಲಿ ಮಹಿಮಾ ಷಟ್ಕ ಎಂಬುದಾಗಿ ಕರಿಬೇಕು. ಸರಿ, ಹಾಗಿದ್ದರೆ ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನೆ, ಮಹಿಮೆಯನ್ನೇ ಆದರೂ ಯಾಕೆ ತಿಳಿದುಕೊಳ್ಳಬೇಕು? ಮಹಿಮೆ ತಿಳಿದುಕೊಳ್ಳುವುದನ್ನು ನಮಗೇನು ಉಪಯೋಗ ಅಂದರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ದೇವರಲ್ಲಿ ಭಕ್ತಿ ಮಾಡಪ್ಪ, ತದ್ವಾರ ನಿನ್ನ ಉದ್ಧಾರ ಆಗತ್ತೆ ಅಂತ ನಾವು ಹೇಳ್ತೇವೆ. ದೇವರಲ್ಲಿ ಭಕ್ತಿ ಅಂದ್ರೇನು? ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ, ಪರಮಾತ್ಮನಲ್ಲಿ ಮಾಡುವಂತಹ ಸ್ನೇಹ, ನೀನು ಬಿಟ್ಟರೆ ಮತ್ತೊಬ್ಬರು ಗತಿ ಇಲ್ಲ ಎನ್ನುವ ಭಾವನೆಯಿಂದ ನಾವು ಮಾಡುವಂತಹ ಸ್ನೇಹವನ್ನೇ ಭಕ್ತಿ ಎಂದು ಕರಿತೇವೆ. ಈ ಭಕ್ತಿ ಯಾವಾಗ ಬರ್ತದೆ ಅಂತಂದರೆ, ಆ ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದುಕೊಂಡಾಗ ಮಾತ್ರ ಭಕ್ತಿ ನಮಗೆ ಬರ್ತದೆ. ಅಥವಾ ಕೆಲವರಿಗೆ ಭಕ್ತಿ ಇರ್ತದೆ, ಆ ಭಕ್ತಿ ದೃಢ ಇರುವುದಿಲ್ಲ. ಯಾವಾಗಾದರೆ ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದುಕೊಳ್ತೇವೆಯೋ, ಉದಾಹರಣೆಗೆ ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡಿದ, ಪರಮಾತ್ಮ ನಮಗಿಂದ ಇಷ್ಟು ಸುಂದರವಾದಂತಹ ಶರೀರವನ್ನು ಕೊಟ್ಟಿದ್ದಾನೆ, ಅನೇಕ ಸೌಲಭ್ಯಗಳನ್ನು ನೀಡಿದ್ದಾನೆ, ಕೆಲವರಿಗೆ ಈ ಸೌಲಭ್ಯಗಳನ್ನು ನೀಡಿಲ್ಲ, ನನಗೆ ಮಾತ್ರ ಕೊಟ್ಟಿದ್ದಾನೆ, ಇಷ್ಟು ಮಾತ್ರ ನಮಗೆ ಉಪಕಾರ ಮಾಡಿದ್ದೊಂದು ಮಹಿಮೆ ಅಲ್ಲ. ಪರಮಾತ್ಮ ಈ ವಿಧವಾಗಿ ಎಷ್ಟೆಷ್ಟು ಜೀವರಿದ್ದಾರೋ ಪ್ರತಿಯೊಬ್ಬ ಜೀವನ ಪ್ರತಿಯೊಂದು ಕರ್ಮಕ್ಕೂ ಕೂಡ ಪರಮಾತ್ಮನೇ ತಾನು ಪ್ರೇರಕನಾಗಿ ನಿಂತಿದ್ದಾನೆ ಇತ್ಯಾದಿ ಅನೇಕ ಮಹಿಮೆಗಳನ್ನು ತಿಳಿದುಕೊಳ್ಳುವುದೇ ಮಾಹಾತ್ಮ್ಯ ಜ್ಞಾನ. ಈ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದರೆ ಆ ಭಕ್ತಿ ದೃಢವಾಗಿರ್ತದೆ. ಆದ್ದರಿಂದಾಗಿ ನಾವು ಇಂತಹ ಮಹಾತ್ಮ್ಯವನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಈ ವಿಧವಾಗಿ ನೋಡಿದಾಗ ಸ್ಪಷ್ಟವಾಗುವುದು ಸಾಧನೆ ಹಾಗೂ ಮಹಿಮಾ ಕಥನ. ಮಹಿಮೆಗಳಿಂದ ನಾವು ಸಾಧನೆ ಮಾಡ್ತೀವಿ, ಸಾಧನೆಯಿಂದ ಪರಮಾತ್ಮನ ಜ್ಞಾನವನ್ನು ಪಡಿತೀವಿ, ಅಪರೋಕ್ಷ ಜ್ಞಾನ ಪಡಿತೀವಿ. ಆದ್ದರಿಂದಾಗಿ ಸಾಧನೆ ಇದು ಕಾರ್ಯ, ಮಹಿಮಾ ಕಥನ ಇದು ಕಾರಣ ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ
ಮೇಲೆ ನಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡಿವಿ. ಅದೇನೆಂದರೆ ಪರಮಾತ್ಮನಲ್ಲಿ ನಿಷ್ಕಾಮ ಕರ್ಮ ಮಾಡಬೇಕು, ನಿವೃತ್ತ ಕರ್ಮ ಮಾಡಬೇಕು ಅಂಥೇಳಿ. ನಿಷ್ಕಾಮ ಕರ್ಮ ಬಗ್ಗೆ ನಾವು ತಿಳಿದುಕೊಂಡ್ವಿ. ನಿಷ್ಕಾಮ ಕರ್ಮ ಅಂತಂದರೆ ಸ್ವವಿಹಿತವಾದಂತಹ ಜ್ಞಾನಪೂರ್ವಕವಾಗಿ ಮಾಡುವಂತಹ ಫಲ ಅನಪೇಕ್ಷವಾಗಿ ಸ್ವವಿಹಿತವಾದಂತಹ ಕರ್ಮಾನುಷ್ಠಾನವನ್ನು ನಿಷ್ಕಾಮ ಕರ್ಮ ಅಂತ ನಾವು ತಿಳಿದುಕೊಂಡ್ವಿ. ಯಾವ ಫಲದ ಅಪೇಕ್ಷೆ ಇರುವುದಿಲ್ಲ, ಕೇವಲ ಜ್ಞಾನಭಕ್ತಿಗಳನ್ನು ಮಾತ್ರ ಬೇಡ್ತಾನೆ, ಸ್ವವಿಹಿತವಾದಂತಹ ಕರ್ಮವನ್ನು ಮಾಡ್ತಾನೆ. ಇದು ನಿಷ್ಕಾಮ ಕರ್ಮ. ಇದಕ್ಕಿಂತಲೂ ಕೂಡ ಉತ್ತಮವಾದಂತಹ ಮತ್ತೊಂದು ಕರ್ಮ ಇದೆ, ಅದು ನಿವೃತ್ತ ಕರ್ಮ ಅಂತ ಕರೀತಾರೆ. ಈ ನಿವೃತ್ತ ಕರ್ಮ ಅಂದ್ರೇನು ಅಂದರೆ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ಮಿಹಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಿಷ್ಕಾಮವಾದಂತಹ ಕರ್ಮ ಇದು ಹಿಂದೆ ನಾವು ಹೇಳಿಕೊಂಡ್ವಿ. ನಿವೃತ್ತ ಕರ್ಮ ಅಂತಂದರೆ ಫಲವನ್ನು ಅಪೇಕ್ಷಿಸುವುದಿಲ್ಲ, ಸ್ವವಿಹಿತವಾದಂತಹ ಕರ್ಮಗಳನ್ನೂ ಮಾಡ್ತಾನೆ. ಆದರೆ ಈ ಕರ್ಮ ಪರಮಾತ್ಮನ ಪೂಜಾತ್ಮಕವಾಗಿದೆ, ಹಾಗೂ ಪರಮಾತ್ಮನೇ ಕರ್ತ. ಈ ವಿಧವಾದಂತಹ ಕರ್ತೃತ್ವ ಅನುಸಂಧಾನಪೂರ್ವಕವಾಗಿ ಮಾಡುವಂತಹ ಕರ್ಮ ಇದು ನಿವೃತ್ತ ಕರ್ಮ. ಈ ನಿವೃತ್ತ ಕರ್ಮವನ್ನು ಆಚರಿಸಬೇಕು. ಈ ನಿವೃತ್ತ ಕರ್ಮವನ್ನು ಆಚರಿಸಿದವನೇ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಪಡೆಯುವುದಕ್ಕೆ ಯೋಗ್ಯನಾಗುತ್ತಾನೆ ಎನ್ನುವುದಾಗಿ ವಿಷಯವನ್ನು ಪೂರ್ವಪೀಠಿಕೆಯನ್ನು ಅಂದರೆ ಈ ಶ್ರೀಮದ್ ಭಗವದ್ಗೀತೆಯ 7ನೆಯ ಅಧ್ಯಾಯವು ಯಾಕೆ ಪ್ರವೃತ್ತವಾಯಿತು ಎನ್ನುವ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಸಲ ಅದರ ಬಗ್ಗೆ ಹೇಳಿಕೊಳ್ಳಬೇಕಾದರೆ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತಹ ಧ್ಯಾನ ಭಕ್ತಿ ಏನಿದೆಯೋ, ಈ ಧ್ಯಾನ ಏನಿದೆಯೋ ಪರಮಾತ್ಮನ ಧ್ಯಾನ, ಈ ಧ್ಯಾನವನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು ಎನ್ನುವ ವಿಷಯವನ್ನು ಈ 7ನೆಯ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ತಿಳಿಸ್ತಾ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತತ್ಸೃಣು. ಪರಮಾತ್ಮ ಎಲ್ಲ ಕಡೆಗೂ ಕೂಡ ಪಾರ್ಥ ಎಂಬುದಾಗಿ ಅರ್ಜುನನನ್ನು ಸಂಬೋಧಿಸ್ತಾನೆ. ಯಾಕೆ ಹಾಗೆ ಸಂಬೋಧಿಸ್ತಾನೆ ಎನ್ನುವ ವಿಷಯವನ್ನು ಅನೇಕ ಕಡೆ ನಾವು ಕೇಳಿರ್ತೇವೆ. ಪೃಥಾದೇವಿ ಅಂದರೆ ಕುಂತಿದೇವಿ, ಆ ಸೋದರತ್ತೆ ಅಂದರೆ ತುಂಬ ಇಷ್ಟ. ಆ ಸೋದರತ್ತೆಯ ಮಗ ಎನ್ನುವ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಪಾರ್ಥ ಪಾರ್ಥ ಎಂಬುದಾಗಿ ಅನೇಕ ಸಲ ತಾನು ಸಂಬೋಧಿಸ್ತಾನೆ. ಅಂತಹ ಹೇ ಪಾರ್ಥ, ನೀನು ಈ ವಿಧವಾದಂತಹ ಭಕ್ತಿಪೂರ್ವಕವಾದಂತಹ ಧ್ಯಾನವನ್ನು ಮಾಡು. ಆ ಮಾಡುವಾಗಲೂ ಕೂಡ ಆಸಕ್ತಮನಾಹ ಮಯಿ ಆಸಕ್ತಮನಾಹ ಅಂತ ಪರಮಾತ್ಮ ತಿಳಿಸ್ತಾನೆ. ಹೆಚ್ಚಿನ ಆಸಕ್ತಿ ಉಳ್ಳಂತಹ ಮನಸ್ಸನ್ನು ನನ್ನಲ್ಲಿ ಲಗ್ನ ಮಾಡು. ಕೇವಲ ಸಕ್ತಮನಾಹ ಅಂತ ಹೇಳಿದರೂ ಕೂಡ ಅದೇ ಅರ್ಥ ಬರಬಹುದಾಗಿತ್ತು. ಆದರೆ ಆಸಕ್ತಮನಾಹ ಅಂದರೆ ಅತೀವ ಸ್ನೇಹ ಸಂಯುಕ್ತೋ ಭವೇತ್, ಹೆಚ್ಚಿನ ಪ್ರೀತಿಯಿಂದ ಕೂಡಿದಂತಹ ಮನಸ್ಸನ್ನು ನನ್ನಲ್ಲಿ ಇಡು ಎನ್ನುವ ವಿಷಯವನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಹಾಗೆಯೇ ಪರಮಾತ್ಮ ಹೇಳ್ತಾನೆ, ಯೋಗಂ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಯೋಗಂ ಯುಂಜನ್, ಯೋಗವನ್ನು ಮಾಡು. ಯೋಗ ಅಂದರೆ ಹಿಂದೆ ಹೇಳ್ಕೊಂಡ್ವಿ. ಯೋಗ ಅಂದರೆ 2 ವಿಧವಾದದ್ದು, ನಿವೃತ್ತ ಕರ್ಮ ಹಾಗೂ ನಿಷ್ಕಾಮ ಕರ್ಮ. ಈ ಎರಡನ್ನು ಕೂಡ ಮಾಡುತ್ತಾ ನೀನು ಮದಾಶ್ರಯ, ನನ್ನಲ್ಲಿ ಮನಸ್ಸನ್ನು ಇಡು. ಮೊಟ್ಟ ಮೊದಲನೇದಾಗಿ ಕರ್ಮಾಚರಣೆ ಇದು ಅತ್ಯಂತ ಅವಶ್ಯಕವಾದದ್ದು. ಯಾಕೆಂದರೆ ಕೆಲವರು ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಚಯಿಷ್ಯಾಮಿ ಮಾ ಶುಚಃ ಎನ್ನುವ ಕಡೆಗೆ ಕೆಲವು ಕಡೆ ಹೇಳ್ತಾರೆ, ಎಲ್ಲ ಕರ್ಮಗಳನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ. ನೀವು ಯಾವ ಕರ್ಮ ಮಾಡೋದು ಬೇಕಾಗಿಲ್ಲ, ಕೇವಲ ನನ್ನಲ್ಲೇ ಮನಸ್ಸನ್ನು ಇಡು ಅಂತ ಹೇಳ್ತಾರೆ. ಆದರೆ ಹಾಗೆ ಅರ್ಥವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ತಾರೆ, ಯಾವಾಗಾದರೆ ಯಜ್ಞನಾಮಕ ಪರಮಾತ್ಮ ತನ್ನ ತಾತನಾದಂತಹ ಅಥವಾ ತನ್ನ ತಂದೆಯಾದಂತಹ ಸ್ವಯಂಭುವ ಮನುವನ್ನು ರಕ್ಷಿಸಿದನೋ, ಆ ಸ್ವಯಂಭುವ ಮನು ತಾನು ಆ ಪರಮಾತ್ಮನ ರಕ್ಷಣೆಗಾಗಿ ಮಾಡಿದಂತಹ ಸ್ತೋತ್ರ ಈಶಾವಾಸ್ಯ ಉಪನಿಷತ್ತು. ಅದರ ಒಳಗಿನ 2ನೆಯ ಮಂತ್ರವಾದಂತಹ ಕುರ್ವನ್ನೇವೇಹೆ ಕರ್ಮಾಣಿ ಜಿಜೀವಿಷೇ ಛತಗುಂ ಸಮಾಹ ಏವಂ ತ್ವಯಿ ನಾಣ್ಯತೆ ಹೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನೋಡಪ್ಪ, ಕರ್ಮದ ಲೇಪ ಹೇಗಾಗುತ್ತೆ? ಯಾಕೆಂದರೆ ಕರ್ಮ ಇದೇನಿದೆ ಬಹಳ ಬಂಧಕ. ಮನುಷ್ಯ ತಾನು ಒಂದು ದಿವಸ ಬದುಕುತ್ತಾನೆ ಅಂದರೆ 10 ಜನ್ಮಗಳಿಗೆ ಬೇಕಾದಷ್ಟು ಪುಣ್ಯ ಪಾಪಗಳನ್ನು ತಾನು ಸಂಗ್ರಹ ಮಾಡಿಕೊಳ್ತಾನೆ. ಅಂದಮೇಲೆ ನಾನು ಕರ್ಮನೇ ಮಾಡೋದಿಲ್ಲ, ಕರ್ಮ ಮಾಡದೇನೆ ಸುಮ್ಮನೆ ಇರ್ತೀನಿ ಅಂದಮೇಲೆ ನನಗೆ ಕರ್ಮಲೇಪ ಆಗೋದಿಲ್ಲ ಅಂತ ನಾವೇನಾದರೂ ಪ್ರಶ್ನೆ ಮಾಡಿಕೊಂಡ ಅದಕ್ಕೆ ಈ ಉಪನಿಷತ್ತಿನ ಮೂಲಕವಾಗಿ ಉತ್ತರವನ್ನು ನೀಡ್ತಾರೆ. ಈ ಲೋಕದಲ್ಲಿ ನೀನು ಸುಖವಾಗಿ ಅನೇಕ ವರ್ಷಗಳವರೆಗೆ ಬಾಳಬೇಕು ಹಾಗೂ ಮೇಲಿನ ಲೋಕದಲ್ಲೂ ಕೂಡ ಸುಖವನ್ನು ಪಡೆಯಬೇಕಾಗಿದ್ದರೆ ಅವಶ್ಯವಾಗಿ ಭಗವತ್ ಪೂಜಾತ್ಮಕವಾದಂತಹ ಅಸಂಕಲ್ಪಿತವಾದಂತಹ ಕರ್ಮಗಳನ್ನು ಮಾಡಲೇಬೇಕು.
ಅಲ್ಲಿ ಹೇಳ್ತಾರೆ ಕುರುವನ್ ಏವ, ಬರೇ ನೀನು ಕುರು ಅಂತ ಹೇಳಿಲ್ಲ, ಕುರುವನ್ ಏವ, ನೀನು ಮಾಡಲೇಬೇಕು ಅಂತಲೂ ಕೂಡ ಅಲ್ಲಿ ತಿಳಿಸಿದ್ದಾರೆ. ಆದ್ದರಿಂದಲೂ ಕೂಡ ನಾವು ಕರ್ಮಾಚರಣೆ ಇದು ಅತ್ಯವಶ್ಯಕ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಪರಮಾತ್ಮ ಇದೇ ಗೀತೆಯಲ್ಲಿ ಮುಂದೆ ಹೇಳುವನಿದ್ದಾನೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಅರ್ಜುನ, ಯಾವುದೋ ಒಂದು ಕೆಲಸ, ಈ ಕೆಲಸ ತುಂಬ ಕೀಳಾದಂತಹ ಕೆಲಸ ಎನ್ನುವ ಭಾವನೆ ಬೇಡ. ಯಾಕೆಂದರೆ ಅವರವರ ಕರ್ಮಗಳಿಂದಲೂ ಕೂಡ ಅವರು ಪರಮಾತ್ಮನನ್ನು ಹೊಂದಬಹುದು. ಕೆಲವರು ರಾಜ್ಯಪಾಲನೆ ಮಾಡ್ತಾರೆ, ಮತ್ತೊಬ್ಬರು ವೇದ ಪಠನೆ ಮಾಡ್ತಾರೆ, ಕೆಲವರು ಸ್ವಚ್ಛಗೊಳಿಸ್ತಾರೆ. ಯಾವ ಕರ್ಮವೂ ಕೂಡ ಕಡಿಮೆಯಲ್ಲ. ಎಲ್ಲ ಕರ್ಮಗಳೂ ಕೂಡ ಪ್ರತಿಯೊಬ್ಬ ಜೀವನೂ ಕೂಡ ಯಾವುದೋ ಒಂದು ವಿಧವಾಗಿ ಸಂಬಂಧಿತವಾದದ್ದೇ. ಹೀಗಾಗಿ ಪ್ರತಿಯೊಬ್ಬರ ಜೀವನ ಒಳಿತಿಗಾಗಿ ಪ್ರತಿಯೊಬ್ಬರೂ ಕೂಡ ತನಗೆ ವಿಹಿತವಾದಂತಹ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅವಶ್ಯವಾಗಿ ಮಾಡಿ ತಾನೂ ಉದ್ಧಾರವನ್ನು ಪಡೆಯಬೇಕು, ಮತ್ತೊಬ್ಬರನ್ನು ಕೂಡ ಉದ್ಧಾರ ಮಾಡಬೇಕು. ಆದ್ದರಿಂದಲೂ ಕೂಡ ಇಲ್ಲಿ ಕರ್ಮಾಚರಣೆ ಎನ್ನುವುದು ಅತ್ಯವಶ್ಯಕವಾಗಿದೆ ಎನ್ನುವ ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಈ ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿಕೊಂಡರೆ ಕರ್ಮಗಳನ್ನು ಮಾಡಬಾರದು. ಆ ಕರ್ಮಗಳು ಕೂಡ ಸ್ವವಿಹಿತವಾದಂತಹ ಕರ್ಮಾನುಷ್ಠಾನ, ಭಗವಂತನ ಕರ್ತೃತ್ವ ಅನುಸಂಧಾನಪೂರ್ವಕವಾಗಿ ಭಕ್ತಿಯಿಂದ ಕರ್ಮಗಳನ್ನು ಮಾಡಬೇಕು. ಅಂದರೆ ನಮ್ಮ ಉದ್ಯೋಗವೂ ಕೂಡ ಅದು ಪರಮಾತ್ಮನ ಪೂಜಾತ್ಮಕವಾದದ್ದು. ಸ್ತ್ರೀಯರು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಾರೆ, ಸುಂದರವಾಗಿ ಇಟ್ಕೊಳ್ತಾರೆ, ಅಥವಾ ತಮ್ಮ ಮಕ್ಕಳ ಸೇವೆಯನ್ನು ಮಾಡ್ತಾರೆ. ಅದೊಂದು ಬಾಲಕೃಷ್ಣನ ಸೇವೆ. ಈ ವಿಧವಾಗಿ ಪ್ರತಿಯೊಬ್ಬರೂ ಕೂಡ ಅನುಸಂಧಾನಪೂರ್ವಕವಾಗಿ ಸ್ವವಿಹಿತವಾದಂತಹ ಕರ್ಮಗಳನ್ನು ಮಾಡಬೇಕು ಎನ್ನುವ ವಿಷಯವನ್ನು ತಿಳಿಸ್ತಾರೆ. ಮತ್ತೆ ಪರಮಾತ್ಮ ಹೇಳ್ತಾನೆ, ಯೋಗಂ ಯುಂಜನ್ ಮದಾಶ್ರಯ. ಅರ್ಜುನ, ನೀನು ನನ್ನನ್ನು ಆಶ್ರಯಿಸಿ ನೀನು ಯೋಗವನ್ನು ಮಾಡಬೇಕು. ಯೋಗ ಅಂದರೆ ಹೇಳಿದ್ವಿ, ನಿಷ್ಕಾಮ ಕರ್ಮ ಹಾಗೂ ನಿವೃತ್ತ ಕರ್ಮ. ಮದಾಶ್ರಯ ಅನ್ನುವುದಕ್ಕೆ ವ್ಯಾಖ್ಯಾನಕಾರರು ಸುಂದರವಾದಂತಹ ಅರ್ಥವನ್ನು ತಿಳಿಸ್ತಾರೆ. ಭಗವಾನೇವ ಮಯಾ ಸರ್ವಂ ಕಾರಯತಿ, ಇದು ಒಂದು ಅರ್ಥ. ಮತ್ತೊಂದು ಸಯೇವ ಮೇ ಶರಣಂ, ಮೂರನೆಯದ್ದು ತಸ್ಮಿನ್ನೇವಾಹಂ ಸ್ಥಿತಃ. ಯಾವುದೋ ಒಂದು ಪೂಜೆ ಮಾಡಿದೆ ಅಥವಾ ಯಾವುದೊಂದು ಕೆಲಸ ಮಾಡಿದೆ, ಪರಮಾತ್ಮನೇ ನನ್ನಿಂದ ಈ ಕರ್ಮವನ್ನು ಮಾಡಿಸುತ್ತಿದ್ದಾನೆ ಎನ್ನುವುದು ಮದಾಶ್ರಯತ್ವ. ಸಯೇವ ಮೇ ಶರಣಂ, ಆ ಪರಮಾತ್ಮನೇ ನನಗೆ ದಿಕ್ಕು, ಮತ್ತೊಬ್ಬರು ದಿಕ್ಕು ಇಲ್ಲ. ಯಾವ ರೀತಿಯಾಗಿ ಗಜೇಂದ್ರನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ, ಬೇರೆ ಬೇರೆ ದೇವತೆಗಳೆಲ್ಲ ಸ್ಮರಣೆ ಮಾಡಿದನಂತೆ. ಕೊನೆಗೆ ಸ್ಮರಣೆ ಮಾಡಿದ್ದು ಪರಮಾತ್ಮನನ್ನು, ಪರಮಾತ್ಮ ಬಂದು ರಕ್ಷಣೆ ಮಾಡಿದ. ಹೇಗೋ ಆ ವಿಧವಾದಂತಹ ಅನನ್ಯ ವಿಧವಾದ ರೀತಿಯಲ್ಲಿ ನಾವು ಪರಮಾತ್ಮನನ್ನೇ ಶರಣು ಹೋಗಬೇಕು. ತಸ್ಮಿನ್ನೇವಾಹಂ ಸ್ಥಿತಃ, ಆ ಪರಮಾತ್ಮನನ್ನೇ ಆಶ್ರಯಿಸಿ ನಾನು ಇದ್ದೇನೆ. ಈ ವಿಧವಾಗಿ ನಾವು ಪರಮಾತ್ಮನಲ್ಲಿ ಮದಾಶ್ರಯತ್ವವನ್ನು, ಅಂದರೆ ಆ ಪರಮಾತ್ಮನನ್ನು ಆಶ್ರಯಿಸಿ ನಾವು ಯೋಗವನ್ನು, ಅಂದರೆ ಉಪಾಯವನ್ನು, ಅಂದರೆ ಕರ್ಮಗಳನ್ನು ಮಾಡಬೇಕು ಎನ್ನುವ ವಿಷಯವನ್ನು ತಿಳಿಸಿದ ಪರಮಾತ್ಮ. ಮತ್ತೆ ಇಲ್ಲಿ ಹೇಳ್ತಾನೆ, ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಚ್ಛೃಣು. ಹೇ ಅರ್ಜುನ, ಅಸಂಶಯಂ ಸಮಗ್ರಂ, ನೀನು ಯಾವ ವಿಧವಾದಂತಹ ಸಂಶಯವಿಲ್ಲದೇನೆ ತಿಳಿಯಬೇಕು, ಸಮಗ್ರವಾಗೂ ತಿಳಿಯಬೇಕು. ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಆದರೂ ನಾವು ತಿಳಿದ ಭಾಗದಲ್ಲೂ ಕೂಡ ಯಾವ ವಿಧವಾದಂತಹ ಸಂಶಯ, ಭ್ರಾಂತಿ ಇತ್ಯಾದಿ ದೋಷಗಳಿಲ್ಲದೇನೆ ಪರಮಾತ್ಮನ ಜ್ಞಾನವನ್ನು ಪಡೆಯಬೇಕು. ಆ ವಿಧವಾದಂತಹ ಜ್ಞಾನವನ್ನು ಪಡೆದರೆ ಮಾತ್ರ ಆ ನಮ್ಮ ಜ್ಞಾನ ನಮ್ಮ ಯೋಗ್ಯತಾನುಸಾರವಾಗಿ ಪರಿಪೂರ್ಣವಾಗ್ತದೆ. ಯಾಕೆ ಈ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿಕೊಳ್ಳಬೇಕು? ಕೃಷ್ಣ ಪರಮಾತ್ಮ ಯಾಕೆ ಈ ರೀತಿಯಾಗಿ ಹೇಳಿದ ಅಂತಂದರೆ, ಅಕಸ್ಮಾತ್ತಾಗಿ ನಮಗೆ ಸ್ವಲ್ಪ ಜ್ಞಾನವನ್ನು ಪಡೆದರೆ ಆ ಸ್ವಲ್ಪ ಜ್ಞಾನವನ್ನು ಕೆಡಿಸುವುದಕ್ಕಾಗಿ ಮತ್ತೊಬ್ಬರು ಯಾರಾದರೂ ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನಾವೇನಾದರೂ ಸಂದೇಹ ಪಟ್ಟರೂ ಕೂಡ ನಮ್ಮ ಸಾಧನ ಮಾರ್ಗದಿಂದ ನಾವು ಚ್ಯುತರಾಗಿ ಹಿಂದೆ ಉಳಿದು ಬಿಡ್ತೇವೆ. ಅದಕ್ಕಾಗಿ ಹೇಳ್ತಾರೆ, ಆ ರೀತಿಯಾಗಿ ಆಗಬಾರದು. ಯಾವ ವಿಧವಾದಂತಹ ಸಂಶಯವೂ ಇರಬಾರದು, ನಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ತಿಳಿಯಬೇಕು. ಅದಕ್ಕಾಗಿ ಹೇಳ್ತಾರೆ, ಕಾರಣ ಶತನಿಪಾತೇಪಿ ಸಂಶಯೋ ನ ಜಾಯತೆ ಯಥಾ ಅಸಂಶಯಂ ಸಮಗ್ರಂ ಚ ಯಥಾ ಭವತಿ ತಥಾ ಮಾಂ ಯಥಾ ಏನ ಪ್ರಕಾರೇಣ ಜ್ಞಾಸ್ಯಸಿ. ನೂರಾರು ಕಾರಣಗಳು ಬಂದರೂ ಕೂಡ, ಅಥವಾ ನಮ್ಮ ಜೊತೆಗೆ ನಾವು ಪರಮಾತ್ಮನನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದಂತಹ ಪರಮಾತ್ಮನ ರೂಪ ಇದು ವಾಸ್ತವವಲ್ಲ, ಇದು ಸುಳ್ಳು, ಇದು ಮಾಯಾರೂಪ ಅಂತ ಈ ವಿಧವಾಗಿ ಯಾರ್ಯಾರೋ ಏನೇನೋ ಹೇಳ್ತಾರೆ. ದೇವರೇ ಇಲ್ಲ ಎನ್ನುವ ವಾದವನ್ನು ಮಾಡ್ತಾರೆ.
ಹಾಗೆ ಎಷ್ಟೇ ಹೇಳಿದರೂ ಕೂಡ, ಅದಕ್ಕಾಗಿ ಪರಮಾತ್ಮ ಹೇಳಿದ ಕಾರಣ ಶತ ನಿಪಾತೇಪಿ, ನಿನ್ನನ್ನು ನಿನ್ನ ಮಾರ್ಗದಿಂದ, ಭಕ್ತಿ ಮಾರ್ಗದಿಂದ ಚ್ಯುತಿ ಮಾಡಲು 100 ಜನ ಬಂದರೂ ಕೂಡ ನಿನಗೆ ಯಾವ ವಿಧವಾದಂತಹ ಸಂಶಯವಿಲ್ಲದೇನೆ ನೀನು ನಿನ್ನ ಸಾಧನ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಆ ವಿಧವಾಗಿ ಯಾವ ಸಂಶಯವಿಲ್ಲದೇನೆ ನಿನ್ನ ಯೋಗ್ಯತಾನುಸಾರವಾಗಿ, ಇಲ್ಲಿ ನಿನ್ನ ಯೋಗ್ಯತಾನುಸಾರವಾಗಿ ಎನ್ನುವುದಕ್ಕೂ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಪರಮಾತ್ಮನ ಜ್ಞಾನವನ್ನು ಪೂರ್ತಿಯಾಗಿ ಪಡೆಯಲು ಯಾರಿಗೂ ಸಾಧ್ಯವಿಲ್ಲ. ಉದಾಹರಣೆಗೆ ಲಕ್ಷ್ಮೀದೇವಿ ಬಗ್ಗೆ ಹೇಳ್ತಾರೆ. ಲಕ್ಷ್ಮೀದೇವಿ ಮಹಾತಾಯಿ, ಆದ್ಯಾದಿ ಲಕ್ಷ್ಮೀರ್ ಭವಸುಪ್ರಸ್ನ, ಈ ರೀತಿಯಾಗಿ ನಾವು ಲಕ್ಷ್ಮೀದೇವಿಯೇ ಸಮಸ್ತ ಜ್ಞಾನವಂತಳು ಅಂತ ನಾವು ಕೇಳ್ತೇವೆ. ಅನಾಲೋಚ್ಯಾಪಿ ಜ್ಞಾನಂ, ಯಾವ ಆಲೋಚನೆ ಮಾಡಿದ್ದರೂ ಕೂಡ ಎಲ್ಲ ಜ್ಞಾನವನ್ನು ತಾನು ಪಡೆದಿದ್ದಾಳೆ ಅಂತ ಲಕ್ಷ್ಮೀದೇವಿ ಬಗ್ಗೆ ತಿಳಿದುಕೊಳ್ತೇವೆ. ಇಷ್ಟು ಮಾತ್ರ ತಿಳಿದುಕೊಳ್ತೇವೆ. ಈಶಾದನ್ಯತ್ರ ಎನ್ನುವ ವಿಷಯವನ್ನು ಮಾತ್ರ ನಾವು ಬಿಟ್ಬಿಡ್ತೇವೆ. ಲಕ್ಷ್ಮೀದೇವಿಗೆ ಉಳಿದ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಜ್ಞಾನವಿದ್ದರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಎನ್ನುವುದು ಇಲ್ಲ. ಇದನ್ನೇ ಶಾಸ್ತ್ರಕಾರರು ಒಂದು ಸುಂದರವಾದ ರೀತಿಯಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪರಮಾತ್ಮನ ಮಾಹಾತ್ಮ್ಯ ಬೇಡ, ಪರಮಾತ್ಮನ ಪಾದಧೂಳಿಯ ಮಾಹಾತ್ಮ್ಯವನ್ನು ಲಕ್ಷ್ಮೀದೇವಿ ಪೂರ್ತಿಯಾಗಿ ತಿಳಿದಿದ್ದಾಳ ಎನ್ನುವ ಪ್ರಶ್ನೆ ಮಾಡಿಕೊಂಡು ಅದನ್ನೂ ಲಕ್ಷ್ಮೀದೇವಿ ಪೂರ್ತಿಯಾಗಿ ತಿಳಿದಿಲ್ಲ. ಯಾಕೆಂದರೆ ನರಮಾಪಿ ಪದಾಂಗುಲೀಲಸನ್ ಎನ್ನುವ ಕಡೆ ಹೇಳ್ತಾರೆ, ಪರಮಾತ್ಮನ ಪಾದಧೂಳಿಯ ಒಂದು ಕಣವನ್ನು ಲಕ್ಷ್ಮೀದೇವಿ ತೆಗೆದುಕೊಂಡು ಇದರ ಮಾಹಾತ್ಮ್ಯ ಎಷ್ಟಿದೆ ಎನ್ನುವುದನ್ನು ಎಣಿಸ್ತಾ ಕೂತಿದ್ದಾಳೆ. ಆ ಮಾಹಾತ್ಮ್ಯವನ್ನು ಮುಗಿಸಲಿಕ್ಕೆ ಅದನ್ನು ಬರಿತಾ ಆ ಸಂಖ್ಯೆಯನ್ನು ಬರಿತಾ ಇಷ್ಟರವರೆಗೂ ಕೂಡ ಆ ಮಹಿಮೆಯ ಕಥನ ಎನ್ನುವುದು ಪೂರ್ತಿಯಾಗಿ ಮುಗಿದಿಲ್ಲ. ಆ ವಿಧವಾದಂತಹ ಮಾಹಾತ್ಮ್ಯ ಪಡೆದವಳು ಲಕ್ಷ್ಮೀದೇವಿ. ಅಷ್ಟು ಜ್ಞಾನವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕಿಂತ ಕಡಿಮೆಯ ಜ್ಞಾನವನ್ನು ಬ್ರಹ್ಮದೇವರು ಪಡಿತಾರೆ. ಈ ರೀತಿಯಾಗಿ ತಾರತಮ್ಯಯುಕ್ತವಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಜ್ಞಾನವನ್ನು ಪಡಿತಾರೆ. ಹೀಗಾಗಿ ಹೇ ಅರ್ಜುನ, ನಿನ್ನ ಯೋಗ್ಯತಾನುಸಾರವಾಗಿ ನೀನು ಕೂಡ ನಿನ್ನ ಜ್ಞಾನವನ್ನು ನೀನು ಪಡೆ. ಆ ಜ್ಞಾನದಲ್ಲಿ ಸಂಶಯಾದಿ ದೋಷಗಳಿರಬಾರದು. ಆ ವಿಧವಾಗಿ ನೀನು ಜ್ಞಾನವನ್ನು ಪಡೆ ಎನ್ನುವುದಾಗಿ ಪರಮಾತ್ಮ ಹೇಳಿದ. ಪರಮಾತ್ಮ ಹೇಳಿ ಕೊನೆಗೆ ಪರಮಾತ್ಮ ಹೇಳ್ತಾನೆ, ಯಥಾಜ್ಞಾಸ್ಯಸಿ ತಚ್ಛೃಣು. ನೋಡು ಅರ್ಜುನ, ಯಾವ ವಿಧವಾದಂತಹ ಜ್ಞಾನವನ್ನು ಪಡೆಯುವುದರಿಂದ ನಿನ್ನ ಔನ್ನತ್ಯವನ್ನು ನೀನು ಪಡೆಯಬಹುದೋ ಅಂತಹ ಜ್ಞಾನವನ್ನು ನಿನಗೆ ಹೇಳಿಕೊಡ್ತೇನೆ. ತಚ್ಛೃಣು, ಅದನ್ನು ಕೇಳು ಅಂತ ಹೇಳಿದ. ಅರ್ಜುನ ಕೇಳುವುದಕ್ಕೆ ನಿಂತಿದ್ದಾನೆ. ಮತ್ತೆ ಪರಮಾತ್ಮ ಕೇಳು ಅಂತ ಹೇಳುವುದರಲ್ಲಿ ಔಚಿತ್ಯ ಏನಿದೆ ಅಂದರೆ ಅದಕ್ಕೆ ಹೇಳ್ತಾರೆ, ನಿಷ್ಠಾಂ ಕುರು. ನೋಡು ಅರ್ಜುನ, ನಾನು ಹೇಳಿಬಿಡ್ತೇನೆ, ಆದರೆ ನಾನು ಹೇಳಿದಂತಹ ವಿಷಯದಲ್ಲಿ ನಿನಗೆ ನಿಷ್ಠೆ ಬರಬೇಕು ಎನ್ನುವ ಯಾವ ವಿಧವಾದಂತಹ ನಿಯಮ ಇಲ್ಲ. ಆದರೆ ನಾನೇ ಹೇಳ್ತಾ ಇದ್ದೇನೆ, ಕೇಳು, ನಿಷ್ಠೆಯನ್ನೂ ಪಡಿ. ನಿಷ್ಠಾಪೂರ್ವಕವಾಗಿ ನಾನು ಹೇಳುವಂತಹ ಎಲ್ಲ ವಿಷಯಗಳನ್ನು ಕೂಡ ಅವಗತ ಮಾಡಿಕೋ. ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ನೀನು ಒದಗಿಸಿಕೋ, ನಿನ್ನ ಜೀವನದಲ್ಲಿ ಅಳವಡಿಸಿಕೋ. ತದ್ವಾರ ನೀನು ಕೂಡ ಮೋಕ್ಷವನ್ನು ಪಡೆಯಬಹುದು. ಅರ್ಜುನ ಇವನು ಮುಕ್ತಿಯೋಗ್ಯನಾದ್ದರಿಂದಲೇ ಅವನು ಇಂದ್ರ ಪದವಿಯನ್ನು ಪಡೆದ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಆದರೂ ಕೂಡ ಮುಕ್ತರೂ ಕೂಡ ಅಂದರೆ ಮುಕ್ತರೂ ಇಲ್ಲ, ಯಾರಾದರೆ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೋ ಅಪರೋಕ್ಷ ಜ್ಞಾನಿಗಳೂ ಕೂಡ ಅವರು ಕೂಡ ಸ್ವವಿಹಿತವಾದಂತಹ ಕರ್ಮಗಳನ್ನು ಮಾಡಲೇಬೇಕು. ಯಾಕೆ ಮಾಡಬೇಕು? ಅರ್ಜುನ ತನಗೆ ಮೋಕ್ಷ ನಿಶ್ಚಯ ಅಂದ ಮೇಲೆ ಇಷ್ಟೆಲ್ಲ ತಾನು ವಿಷಾದವನ್ನು ಪಡೆದು ಆ ವಿಷಾದದಲ್ಲಿ ಪರಮಾತ್ಮನ ದ್ವಾರ ಇಷ್ಟೆಲ್ಲ ಉಪದೇಶವನ್ನು ಪಡೆದು ಯಾಕೆ ಇಷ್ಟೆಲ್ಲ ಆಗಬೇಕಾಗಿತ್ತು? ಅರ್ಜುನ ಹೋಗಿ ತಾನು ಪರಮಾತ್ಮ ತನಗೆ ಮೋಕ್ಷ ಕೊಟ್ಬಿಡು ಅಂತ ಹೇಳಿ ಮೋಕ್ಷವನ್ನು ಪಡಿಬೋದಾಗಿತ್ತಲ್ಲ ಅಂತಂದರೆ ಹಾಗಲ್ಲ. ಯಾಕೆಂದರೆ ಮೋಕ್ಷಗತವಾದಂತಹ ಆನಂದ ಏನಿದೆ, ಉದಾಹರಣೆಗೆ ಅರ್ಜುನನಿಗೆ ಇಷ್ಟು ಆನಂದವನ್ನು ಮೋಕ್ಷದಲ್ಲಿ ಪಡೆಯಬೇಕು ಅಂತಾಗಿದ್ದರೆ ಆ ಆನಂದಕ್ಕೆ ಬೇಕಾದಂತಹ ಸಾಧನೆಯನ್ನು ಇಹಲೋಕದಲ್ಲಿ ಅರ್ಜುನ ಮಾಡಿಕೊಳ್ಳಲೇಬೇಕು. ಆ ಎಲ್ಲ ಸಾಧನೆ ಆ ಆನಂದಕ್ಕಾಗಿ ಯುದ್ಧ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು, ಎಷ್ಟೆಷ್ಟೋ ಸತ್ಕರ್ಮಗಳನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಭಗವದ್ಭಕ್ತರನ್ನು ಸೇವಿಸಬೇಕು. ಈ ಎಲ್ಲ ಕರ್ಮಗಳನ್ನು ಮಾಡದೇ ಹೊರತು ಅರ್ಜುನನಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಅವನ ಸಾಧನೆ ಎನ್ನುವುದು ಸಂಪೂರ್ಣವಾಗುವುದಿಲ್ಲ. ತದ್ವಾರ ಅವನಿಗೆ ಮೋಕ್ಷದಲ್ಲಿ ಆನಂದ ಪ್ರಾಪ್ತಿಯಾಗುವುದಿಲ್ಲ. ಹೀಗಾಗಿ ಪರಮಾತ್ಮ ಪ್ರತಿಯೊಂದು ಕಡೆಗೂ ಕೂಡ ಪ್ರತಿಯೊಬ್ಬ ಜೀವನ ಕೈಯಿಂದೂ ಕೂಡ ತಾನು ಅವರವರಿಗೆ ವಿಹಿತವಾದಂತಹ ಕರ್ಮಗಳನ್ನು ಮಾಡಿಸುವಂತೆಯೇ ಇಲ್ಲಿಯೂ ಕೂಡ ಅರ್ಜುನ ಕೈಯಿಂದ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿಸಿದ್ದಾನೆ ಎನ್ನುವ ವಿಷಯವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು.
ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಶೃಣು ನಿಷ್ಠಾಂ ಕುರು, ನಿಷ್ಠಾಪೂರ್ವಕವಾಗಿ ಈ ಎಲ್ಲ ವಿಷಯಗಳನ್ನು ನೀನು ತಿಳಿದುಕೋ ಎನ್ನುವುದಾಗಿ ಪರಮಾತ್ಮ ಈ ಮೊದಲನೆಯ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಇನ್ನು ಎರಡನೆಯ ಶ್ಲೋಕದನ್ನು ಅನಂತರ ನಾವು ತಿಳಿದುಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಸಪ್ತಮೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯೋಗಂ ಯುಂಜನ್ ಯುಂಜನ್ ಮದಾಶ್ರಯಃ ಮದಾಶ್ರಯಃ ಅಸಂಶಯಂ ಅಸಂಶಯಂ ಸಮಗ್ರಂ ಮಾಂ ಸಮಗ್ರಂ ಮಾಂ ಯಥಾ ಯಥಾ ಜ್ಞಾಸ್ಯಸಿ ಜ್ಞಾಸ್ಯಸಿ ತಚ್ಛೃಣು ತಚ್ಛೃಣು ಜ್ಞಾನಂ ತೇಹಂ ಜ್ಞಾನಂ ತೇಹಂ ಸವಿಜ್ಞಾನಂ ಸವಿಜ್ಞಾನಂ ಇದಂ ಇದಂ ವಕ್ಷ್ಯಾಮ್ಯಶೇಷತಃ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ಯಜ್ಞಾತ್ವಾ ನೇಹ ಭೂಯೋನ್ಯತ್ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾತವ್ಯಮವಶಿಷ್ಯತೆ. ಮನುಷ್ಯಾಣಾಂ ಮನುಷ್ಯಾನಾಂ ಸಹಸ್ರೇಷು ಸಹಸ್ರೇಷು ಕಶ್ಚಿದ್ಯತತಿ ಕಶ್ಚಿದ್ಯತತಿ ಸಿದ್ಧಯೇ ಸಿದ್ಧಯೇ ಯತತಾಮಪಿ ಯತತಾಮಪಿ ಸಿದ್ಧಾನಾಂ ಸಿದ್ಧಾನಾಂ ಕಶ್ಚಿನ್ಮಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ವೇತ್ತಿ ತತ್ವತಃ. ಭೂಮಿರಾಪೋ ಭೂಮಿರಾಪೋ ನಲೋ ವಾಯುಃ ನಲೋ ವಾಯುಃ ಖಂ ಮನೋ ಖಂ ಮನೋ ಬುದ್ಧಿರೇವ ಚ ಬುದ್ಧಿರೇವ ಚ ಅಹಂಕಾರ ಅಹಂಕಾರ ಇತೀಯಂ ಮೇ ಇತೀಯಂ ಮೇ ಭಿನ್ನಾ ಭಿನ್ನಾ ಪ್ರಕೃತಿರಷ್ಟಧಾ ಪ್ರಕೃತಿರಷ್ಟದಾ ಅಪರೇಯಮಿತಸ್ತ್ವನ್ಯಾಂ ಅಪರೇಯಮಿತಸ್ವನ್ಯಾಂ ಪ್ರಕೃತಿಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಜೀವಭೂತಾಂ ಮಹಾಬಾಹೋ ಮಹಾಬಾಹೋ ಯಯೇದಂ ಯಯೇದಂ ಧಾರ್ಯತೆ ಜಗತ್ ಧಾರ್ಯತೆ ಜಗತ್ ಏತದ್ಯೋನೀನಿ ಏತದ್ಯೋನೀನಿ ಭೂತಾನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಅಹಂ ಕೃಷ್ಣಸ್ಯ ಜಗತಃ ಜಗತಃ ಪ್ರಭವಃ ಪ್ರಭವಃ ಪ್ರಳಯಸ್ತಥಾ ಪ್ರಳಯಸ್ತಥಾ ಮತ್ತಃ ಪರತರಂ ಮತ್ತಃ ಪರತರಂ ನಾನ್ಯತ್ ನಾನ್ಯತ್ ಕಿಂಚಿದಸ್ತಿ ಕಿಂಚಿದಸ್ತಿ ಧನಂಜಯ ಧನಂಜಯ ಮಯಿ ಸರ್ವಮಿದಂ ಮಯಿ ಸರ್ವಮಿದಂ ಪ್ರೋತಂ ಪ್ರೋತಂ ಸೂತ್ರೇ ಸೂತ್ರೇ ಮಣಿಗಣಾ ಇವ ಮಣಿಗಣಾ ಇವ ರಸೋಹಮಪ್ಸು ರಸೋಹಮಪ್ಸು ಕೌಂತೇಯ ಕೌಂತೇಯ ಪ್ರಭಾಸ್ಮಿ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಪ್ರಣವ ಸರ್ವವೇದೇಷು ಶಬ್ದಃ ಖೇ ಶಬ್ದಕ್ಕೆ ಪೌರುಷಂ ಋಷು ಪೌರುಷಂ ಋಷು ಪುಣ್ಯೋ ಗಂಧಃ ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ತೇಜಸ್ಯಾಸ್ಮಿ ವಿಭಾವಸೌ ವಿಭಾವಸೌ ಜೀವನಂ ಜೀವನಂ ಸರ್ವಭೂತೇಷು ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ಯಾಸ್ಮಿ ತಪಸ್ವಿಷು ತಪಸ್ವಿಷು ಬೀಜಂ ಮಾಂ ಬೀಜಂ ಮಾಂ ಸರ್ವಭೂತಾನಾಂ ಸರ್ವಭೂತಾನಾಂ
విద్ధి పార్థ విద్ధి పార్థ సనాతనం సనాతనం బుద్ధిర్బుద్ధిమతామస్మి బుద్ధిర్బుద్ధిమతామస్మి తేజస్తేజస్వినామహం తేజస్తేజస్వినామహం బలం బలవతాం చాహం బలం బలవతాం చాహం కామరాగ వివర్జితం కామరాగ వివర్జితం ధర్మా విరుద్ధో ధర్మా విరుద్ధో భూతేషు భూతేషు కామోస్మి కామోస్మి భరతర్షభా భరతర్షభ ఏ చైవ ఏచైవ సాత్వికా భావాః సాత్వికా భావాః రాజసాస్తామసాశ్చ ఏ రాజసాస్తామసాశ్చయే మత్త ఏవేతి మత్త ఏవేతి తాన్ విద్ధి తాన్ విద్ధి నత్వహం నత్వహం తేషు తే మయి తేషు తే మయి త్రిభిర్గుణమయైర్భావైః త్రిభిర్గుణమయైర్భావైః ఏభిః ఏభిః సర్వమిదం జగత్ సర్వమిదం జగత్ మోహితం మోహితం నాభిజానాతి నాభిజానాతి మామేభ్యః మామేభ్యః పరమవ్యయం పరమవ్యయం దైవీ హ్యేషా దైవీ హేషా గుణమయీ గుణమయీ మమ మాయా మమ మాయా దురత్యయా దురత్యయా మామేవ ఏ మామేవ ఏ ప్రపద్యంతే ప్రపద్యంతే మాయామేతాం మాయామేతాం తరంతి తే తరంతి తే నమాం దుష్కృతినో నమాం దుష్కృతినో మూఢాః మూఢాః ప్రపద్యంతే ప్రపద్యంతే నరాధమాః నరాధమాః మాయయా మాయయా పహృతజ్ఞానాః పహృతజ్ఞానాః ఆసురం ఆసురం భావమాశ్రితాః భావమాశ్రితాః చతుర్విధా చతుర్విధా భజంతే మాం భజంతే మాం జనాః జనాః సుకృతినోర్జున సుకృతినోర్జున ఆర్తో ఆర్తో జిజ్ఞాసు జిజ్ఞాసు అర్థార్థీ అర్థార్థి జ్ఞానీ చ జ్ఞానీ చ భరతర్షభా భరతర్షభ తేషాం తేషాం జ్ఞానీ నిత్యయుక్తః జ్ఞానీ నిత్యయుక్తః ఏకభక్తిః ఏకభక్తిః విశిష్యతే విశిష్యతే ప్రియో హి ప్రియో హి జ్ఞానినోత్యర్థం జ్ఞానినోత్యర్థం అహం స చ అహం స చ మమ ప్రియః మమ ప్రియః ఉదారాः సర్వ ఉదారా సర్వ ఏవైతే ఏవైతే జ్ఞానీ జ్ఞానీ త్వాత్మైవ త్వాత్మైవ మే మతం మే మతం ఆస్థితः స హి యుక్తాత్మా ఆస్థితः స హి యుక్తాత్మా మామేవానుత్తమాం గతిం మామేవానుత్తమాం గతిం బహూనాం బహూనాం జన్మనామంతే జన్మనామంతే జ్ఞానవాన్ జ్ఞానవాన్ మాం ప్రపద్యతే మాం ప్రపద్యతే వాసుదేవः సర్వమితి వాసుదేవ సర్వమితి సమహాత్మా సమహాత్మా సుదుర్లభః సుదుర్లభః కామైస్తైస్తైర్హృత జ్ఞానాః కామైశ్రైశ్రైరుతజ్ఞానాః ప్రపద్యంతేన్యదేవతాః ప్రపద్యంతేన్యదేవతాః తం తం నియమమాస్థాయ తం తం నియమమాసాయ ప్రకృత్యా ప్రకృత్యా నియతా స్వయా నియతా స్వయా యో 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 యాం 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 యాం
तनुं भक्तः तनुं भक्तः श्रद्धयार्चितुमिच्छति श्रद्धयार्चितुमिच्छति तस्य तस्याचलां तस्याचलां श्रद्धां श्रद्धां तामेव तामेव विदधाम्यहम् विदधाम्यहम् सतया श्रद्धया सतया श्रद्धया युक्तः युक्तः तस्याराधना तस्याराधना मीहते मीहते लभते च ततः कामान् लभते च ततः कामान् मयैव मयैव विहितान् हितान् विहितान् हितान् अन्तवत्तु फलम् अन्तवन्तु फलम् तेषां तेषां तद्भवत्यल्प तद्भवत्यल्प मेधसां मेधसां देवान् देवान् देवयजो देवयजो यान्ति यान्ति मद्भक्ता मद्भक्ता यान्ति मामपि यान्ति मामपि अव्यक्तम् अव्यक्तं व्यक्तिमापन्नं व्यक्तिमापन्नं मन्यते मन्यते मामबुद्धयः मामबुद्धयः परं भावमजानन्तो परं भावमजानन्तो ममाव्ययमनुत्तमम् ममाव्ययमनुत्तमम् नाहं प्रकाशः सर्वस्य नाहं प्रकाश सर्वस्य योगमाया योगमाया समावृतः समावृतः मूढोऽयं मूढोऽयं नाभिजानाति नाभिजानाति लोको लोको मामजमव्ययम् मामजमव्ययम् वेदाहं समतीतानि वेदाहं समतीतानि वर्तमानानि चार्जुन वर्तमानानि चार्जुन भविष्यानि च भूतानि भविष्याणि च भूतानि मां तु वेद न कश्चन मां तु वेद न कश्चन इच्छाद्वेष इच्छा द्वेष समुत्थेन समुत्थेन द्वन्द्वमोहेन द्वन्द्वमोहेन भारत भारत सर्वभूतानि सर्वभूतानि सम्मोहं सम्मोहं सर्गे यान्ति सर्गे यान्ति परन्तप परन्तप येषां त्वन्तगतं येषां त्वन्तगतं पापं पापं जनानां जनानां पुण्यकर्मणां पुण्यकर्मणां ते द्वन्द्वमोह ते द्वन्द्वमोह निर्मुक्ताः निर्मुक्ताः भजन्ते मां भजन्ते मां दृढव्रताः दृढव्रताः जरामरणमोक्षाय जरामरणमोक्षाय मामाश्रित्य मामाश्रित्य यतन्ति ये यतन्ति ये ते ब्रह्म तद्विदुः ते ब्रह्म तद्विदुः कृत्स्नम् कृष्णम् अध्यात्मम् अध्यात्मं कर्म चाखिलम् कर्म चाखिलं साधिभूताधिदैवं मां साधिभूतादिदैवं मां साधियज्ञं च ये विदुः साधियज्ञं च ये विदुः प्रयाणकालेऽपि च मां प्रयाणकालेऽपि च मां ते विदुर्युक्तचेतसः ते विदुर्युक्तचेतसः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानविज्ञानयोगो नाम ज्ञानविज्ञानयोगो नाम सप्तमोऽध्यायः सप्तमोऽध्यायः यत्र योगेश्वरः कृष्णो यत्र योगेश्वरः कृष्णो
विष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम. ध्रुवा नीतिर्मतिर्मम. ಇಲ್ಲಿಯ ತನಕ ಈ 7ನೇ ಅಧ್ಯಾಯದ ಪಾರಾಯಣದಲ್ಲಿ ಪ್ರತಿಯೊಂದು ಶ್ಲೋಕ ಪದದಲ್ಲಿ ಏನಾದರೂ ಒಂದು ತಪ್ಪುಗಳಲ್ಲೂ ನಾವು ಪಾರಾಯಣ ಮಾಡಿದ್ದಲ್ಲಿ ಆ ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಕ್ಷಮೆ ನೀಡಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾವು ಯಾವುದೇ ಕೆಲಸ ಅಥವಾ ಯಾವುದೇ ಒಂದು ಪುಣ್ಯ ಫಲ ನಾವು ಬಯಸಿದ್ದಲ್ಲಿ ಸ್ವಾರ್ಥದಿಂದ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಸಿಗಲ್ಲ ಎಂಬುದು ದೊಡ್ಡವರ ಮಾತು. ತದರ್ಥಕ್ಕೆ ಇಲ್ಲಿ ಯಾವುದೇ ಕೆಲಸ ಭಗವದರ್ಪಣ ಬುದ್ಧಿಯ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಕೂಡ ಈ ಪಾರಾಯಣ ಆಗಲಿ ಪ್ರವಚನ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಆ ಭಗವಂತನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಂಬ ಉದ್ದೇಶದಿಂದ ಈಗ ಭಗವದರ್ಪಣಂ ಎಂಬ ಒಂದು ಶ್ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆಶ್ರಯವನ್ನು ಪಡೆಯೋಣ ಅಂಥೇಳಿ ಕಾಯೇನ ವಾಚಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸ್ವಾರ್ಥ ಬುದ್ಧಿದಿಂದ ನಾವು ಯಾವುದೇ ಮಾಡಿದ್ರೂ ಕೂಡ ಸಂಪೂರ್ಣ ಫಲ ನೀಡುವುದಿಲ್ಲ ಎಂಬ ಉದ್ದೇಶದಿಂದ ನಾವು ಮಾಡಿರುವ ಈ ಪಾರಾಯಣದಿಂದ ಲೋಕಕ್ಷೇಮವು ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ